ಅದಕ್ಕೆ ಮುಖ್ಯ ಯಾವುದು ಉದಾಹರಣೆ ಅಂದರೆ ನನ್ನ ಮಗಳ ಮದುವೆ ಸಂದರ್ಭ. ಹಾಂ ಹಾಗೆ ತಟ್ಟೆಗಳನ್ನು ಏನು ಮಾಡೋದು ಅಂದ್ಕೊಂಡು ಈ ನಮ್ಮ ಕಸ ನಮ್ಮ ಹೊಣೆ ಕಾರ್ಯಕ್ರಮ ಆಯ್ತಲ್ಲ, ಅವಾಗನೇ ಕಾಫಿ ಮಾಡಬೇಕು. ಎದ್ರಲ್ಲಿ ಕೊಡೋದು? ಪೇಪರ್ ಗ್ಲಾಸ್, ಏಕೋ ಫ್ರೆಂಡ್ಲಿ. ತಕ್ಷಣ ನಮ್ಮವ್ರು ಯಾರೋ ತೊಗೊಂಡು ಬಂದರು, ವಾಪಸ್ ಕಳಿಸಿದ್ವಿ. ಈಗ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ, ಹೋಗಲಿ 1,000 ಸ್ಟೀಲ್ ಲೋಟ ತೊಗೊಂಬಿಡೋಣ, ಅದರಲ್ಲೇ ಕೊಡೋಣ ಅಂತ. ಭಾಳಷ್ಟು ಜನ ಪರಿಸರವಾದಿಗಳು ಆ ಕಾರ್ಯಕ್ರಮದ ಮೊದಲ ಬಾರಿಗೆ ನಾವು ಸ್ಟೀಲ್ ಲೋಟದಲ್ಲಿ ಕುಡಿತಾ ಇದ್ದೀವಿ. ನೀರಿಗೆ ನಾನು ಮನೆಯಿಂದಲೇ ಒಂದು ದೊಡ್ಡ ಬಾಟ್ಲಿಯಲ್ಲಿ ನೀರು 2-3 ಬಾಟ್ಲಿಯಲ್ಲಿ ನೀರು ತೊಗೊಂಡು ಬಂದಿದ್ವಿ. ಅವಾಗಿನ್ನೂ ಪ್ಲಾಸ್ಟಿಕ್ ಬಾಟ್ಲಿಗಳು ಉಪಯೋಗಿಸೋದು ಬೇಡ ಅಂದರೆ ಕಡಿಮೆನೂ ಇತ್ತು. ಅದಕ್ಕೂ ಮತ್ತು ಪೇಪರ್ ಗ್ಲಾಸು ಪ್ಲಾಸ್ಟಿಕ್ ಗ್ಲಾಸೇ ಇರ್ತಿತ್ತು. ಸ್ಟೀಲ್ ಗ್ಲಾಸಲ್ಲೇ ಕೊಟ್ವಿ ನೀರು, ಕುಡಿಯೋ ನೀರು, ಕಾಫಿ ಇಲ್ಲ. ಹಾಗೆ ನಮ್ಮ ಪ್ಲೇಟ್ ಬ್ಯಾಂಕ್ ಅನ್ನೋ ಕನ್ಸೆಪ್ಟ್ ಶುರು ಆಯಿತು. ಹಾಗಿದ್ರೆ 1000 ಲೋಟ ಇದೆ, ಯಾರಿಗಾರು ಕಾರ್ಯಕ್ರಮ ಇದ್ದಾಗ ನಮ್ಮದೇ ಲೋಟ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಹೀಗೆ ಶುರು ಆಯಿತು. ಆದರೆ ಅದಕ್ಕೆ ಪೂರ್ತಿ ಅದನ್ನು ಉಪಯೋಗಿಸೋದಕ್ಕೆ ಮತ್ತು ಈ ಒಂದು ಥಾಟಿಗೆ ಸಪೋರ್ಟ್, ಅನ್ನೋದಕ್ಕವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನನ್ನ ಮಗಳ ಮದುವೆ ಕಸರಹಿತವಾಗಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ಪ್ಯಾಲೇಸ್ ತುಂಬ ಪರ್ಟಿಕ್ಯುಲರ್ ಇದ್ರಿ. ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿದರೆ ಅಲ್ಲಿ ಹೇಳ್ತಾ ನಾನು ಕೇಳಿದೆ, ಏನೇನು ಒಂದು 20 ಲಾರಿ ಕಸ ಹೋಗುತ್ತೆ. ಅದು ಒಂದು ಮೀಡಿಯಮ್ ಮದುವೆ, ಭಾಳ ಹೈ ಎಂಡ್ ಮದುವೆ ಅಲ್ಲ ನಾನು ಹೇಳ್ತಿರೋದು. ಪ್ಯಾಲೇಸ್ ಗ್ರೌಂಡಲ್ಲಾಗಿರೋ ಒಂದು ಮದುವೆ. ಈಗೂ ಇದು ಅವಾಗೂ ಈಗ ಇನ್ನೊಂದು 30 ಲಾರಿ ಆಗಿರ್ಬೋದು. ಈಗ ಇವತ್ತಿಷ್ಟೆಲ್ಲ ಅವೇರ್ನೆಸ್ ಇದ್ದರೂ ಸ್ಥಿತಿ ಕೆಲವೊಬ್ಬರು ಭಾಳ ಬದಲಾವಣೆ ಆಗಿದ್ದಾರೆ, ಕೆಲವೊಬ್ಬರು ಇನ್ನೂ ಈ ಕಡೆ ಹೋಗಿದ್ದಾರೆ. ಈ ಪ್ಲೇಟ್ ಬ್ಯಾಂಕ್ ಬಳಕೆ ಯಾರಾದರೂ ಮಾಡಬೇಕು. ಇವಾಗ ನಮ್ಮ ಮನೇಲೇ ಒಂದು 100-150 ಜನ 200 ಜನ ಬರ್ತಾರೆ ಅಂದರೆ ಪ್ಲೇಟ್ ಬ್ಯಾಂಕ್ ಬಳಕೆ ಹೇಗೆ, ಏನೇನು ಸಿಗುತ್ತೆ ನಮಗೆ? ಈಗ ಬೆಂಗಳೂರಿನಲ್ಲಿ ನನಗೆ ನಮ್ಮ ಹತ್ರ ಎಲ್ಲದಕ್ಕೂ ಚಾಟಿಗಿದೆ, ಐಸ್ ಕ್ರೀಮಿಗಿದೆ. ಪ್ರಾರಂಭ ಮಾಡಿದಾಗ ಒಂದು ತಟ್ಟೆ, ಲೋಟ, ಚಮಚ ಅಷ್ಟೇ ಇತ್ತು. ಆದರೆ ನಂತರ ನಾವು ಮಜ್ಜಿಗೆಗೆ ಲೋಟ ಬೇರೆ,